ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನೆಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕಥೆಯನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕಥೆಯ ಹೆಸರು ಯಾರ ಒಲವು ಯಾರಿಗೆ, ಭಾಗ 22. ಲೇಖಕರು ಕೈಸರ್ ಜಹಾ. ಡಾಕ್ಟರ್ ಅನುಜಾಳನ್ನು ಟೆಸ್ಟ್ ಮಾಡಿ ನೋಡಿ, ಇವರನ್ನು ಇಂತಹ ಸಮಯದಲ್ಲಿ ತುಂಬ ಕೇರ್ಫುಲ್ಲಾಗಿ ನೋಡಿಕೊಳ್ಳಬೇಕು ಎಂದಾಗ, ಇಂತಹ ಸಮಯ ಎಂದರೆ ಯಾವ ಸಮಯ ಡಾಕ್ಟರ್ ಎಂದು ಪ್ರಶಾಂತ್ ಕೇಳುವನು. ಯಾಕೆ ನಿಮಗೆ ಗೊತ್ತಿಲ್ಲವಾ ಎಂದು ಡಾಕ್ಟರ್ ಕೇಳಿದಾಗ, ತಾಯಿ ಮಗ ಇಬ್ಬರು ಆಶ್ಚರ್ಯವಾಗಿ ಇಲ್ಲ ಎಂಬಂತೆ ತಲೆ ಅಲ್ಲಾಡಿಸುವರು. ಓಹ್, ಇಸ್ ಇಟ್? ಮೆನಿ ಕಂಗ್ರ್ಯಾಚುಲೇಷನ್ ಪ್ರಶಾಂತ್, ಶಿ ಈಸ್ ಎಕ್ಸ್ಪೆಕ್ಟಿಂಗ್ ಎಂದಾಗ ಖುಷಿಯಿಂದ ಮಮತಾರವರು ಮತ್ತು ಪ್ರಶಾಂತ್ ಕಣ್ಣುಗಳು ತುಂಬುವುದು. ನಂಬದವರಂತೆ, ಡಾಕ್ಟರ್ ನೀವು ನಿಜ ಹೇಳ್ತಿದ್ದೀರಾ? ಹೌದು, ನಾನು ಯಾಕೆ ಸುಳ್ಳು ಹೇಳಲಿ ಪ್ರಶಾಂತ್. ಆಲ್ರೆಡಿ ಅವರಿಗೆ 2 ಮಂತ್ ಆಗಿದೆ. ಸದ್ಯಕ್ಕೆ ಅವರಿಗೆ ಮತ್ತೆ ಮಗುವಿಗೆ ಏನೂ ಹಾರ್ಮ್ ಆಗಿಲ್ಲ. ಅವರು ಕನ್ಸೀವ್ ಆಗೋಕೆ ತೆಗೆದುಕೊಳ್ಳುತ್ತಿದ್ದ ಟ್ಯಾಬ್ಲೆಟ್ ಸ್ವಲ್ಪ ಜಾಸ್ತಿ ತಗೊಂಡಿದ್ದಾರೆ. ಬೇರೆ ಯಾವುದೇ ಟ್ಯಾಬ್ಲೆಟ್ ತೆಗೆದುಕೊಂಡಿದ್ದರೂ ತುಂಬಾ ಕಷ್ಟ ಆಗುತ್ತಿತ್ತು. ನೀವು ಆದಷ್ಟು ಅವರನ್ನು ಎಲ್ಲ ತರಹದ ಚಿಂತೆ ಯೋಚನೆಗಳಿಂದ ದೂರ ಇಡಬೇಕು. ಅವರೆದುರು ಪ್ರಶಾಂತವಾದ ವಾತಾವರಣ ನೆಲೆಸುವಂತೆ ಮಾಡಬೇಕು. ಅವರಿಗೆ ಪ್ರಜ್ಞೆ ಬಂದ ಮೇಲೆ ಚೆಕಪ್ ಮಾಡಿ ಡಿಸ್ಚಾರ್ಜ್ ಮಾಡುತ್ತೇನೆ. ಓಕೆ, ಟೇಕ್ ಕೇರ್ ಎಂದು ಹೇಳಿ ಅಲ್ಲಿಂದ ಹೊರಡುವರು. ಅವರು ಹೋದ ನಂತರ ತುಂಬ ಖುಷಿಯಿಂದ ಪ್ರಶಾಂತ್, ಅಮ್ಮ, ನನ್ನ ಅನು ತಾಯಿಯಾಗುತ್ತಿದ್ದಾಳೆ, ನನಗೆ ನಂಬೋಕೆ ಆಗುತ್ತಿಲ್ಲ ಅಮ್ಮ ಎಂದು ಖುಷಿಯಿಂದ ಅಪ್ಪಿಕೊಂಡು ಅಳುವನು. ಹೌದು, ನನಗೂ ನಂಬೋಕೆ ಆಗ್ತಿಲ್ಲ ಪ್ರಶಾಂತ್. ಇಷ್ಟು ವರ್ಷದ ಅವಳ ತಾಳ್ಮೆಗೆ ಇವತ್ತು ಫಲ ಸಿಕ್ಕಿದೆ. ಅದಕ್ಕೆ ಹೇಳೋದು, ದೇವರು ತನ್ನ ನಂಬಿಕಸ್ಥ ಭಕ್ತರ ಕೈ ಯಾವತ್ತೂ ಬಿಡುವುದಿಲ್ಲ ಅಂತ. ಆದರೂ ನೀನು ಅವಳ ಜೊತೆ ಮಾಡಿದ್ದು ತುಂಬ ತಪ್ಪು. ಈಗ ನಿನ್ನ ಪ್ರೀತಿನೇ ಅವಳಿಗೆ ಮದ್ದಾಗಬೇಕೇ ಹೊರತು ಮತ್ತೆ ನೋವು ಕೊಡುವ ತರಹ ಆಗಬಾರದು ಪ್ರಶಾಂತ್. ಅವಳು ಇರುವ ಪರಿಸ್ಥಿತಿಯಲ್ಲಿ ಅವಳು ನಿನ್ನನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ ಅಂತ ಅಂದುಕೊಂಡಿದ್ದೇನೆ. ಅವಳು ಹಾಗೆ ಹೇಳಿದರೂ ನೀನು ಯಾವುದಕ್ಕೂ ಬೇಜಾರು ಪಡಬಾರದು. ಅವಳ ತಿರಸ್ಕಾರವನ್ನು ನೀನು ಸಹಿಸಿಕೊಳ್ಳಬೇಕು. ಇಷ್ಟು ವರ್ಷ ಸುಮ್ಮನೆ ಇದ್ದವಳು ಈಗ ಈ ರೀತಿ ಮಾಡಿದ್ದಾಳೆ ಎಂದರೆ ನೀನೇ ಯೋಚನೆ ಮಾಡು, ಅವಳ ಮನಸ್ಸಿಗೆ ಎಷ್ಟು ಬೇಜಾರಾಗಿರಬಹುದು ಅಂತ. ಅದಕ್ಕೆ ದೊಡ್ಡವರು ಹೇಳಿರುವುದು, ಮಾತು ಆಡಿದರೆ ಹೋಯ್ತು, ಮುತ್ತು ಕಳೆದರೆ ಹೋಯ್ತು ಅಂತ. ಈ 2 ದಿನಗಳಲ್ಲಿ ಏನೇನೆಲ್ಲ ಆಗಿ ಹೋಯಿತು ನಮ್ಮ ಮನೆಯಲ್ಲಿ. ಎಷ್ಟೆಲ್ಲ ಮಾನಸಿಕವಾಗಿ ನೋವು ಅನುಭವಿಸಿದ್ದಾಳೆ ನಮ್ಮ ಅನು. ಅವಳ ಪಟ್ಟ ನೋವಿಗೆ ದೇವರು ಅವಳಿಗೆ ಒಳ್ಳೆಯ ಸಮಯದಲ್ಲಿ ಮಗುವನ್ನು ಕರುಣಿಸಿದ್ದಾನೆ. ಹೋಗಲಿ, ಈಗಲಾದರೂ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು ಪ್ರಶಾಂತ್. ಸದ್ಯಕ್ಕೆ ಸುಕನ್ಯಾಳ ವಿಷಯವನ್ನು ತೆಗೆಯಬೇಡ. ನನಗೂ ನಿನ್ನ ಮತ್ತು ಅನುಜಾಳ ಮಗುವಿಗೆ ನಾನು ಅಜ್ಜಿ ಆಗುತ್ತಿರುವುದೇ ತುಂಬಾ ಖುಷಿಯಾಗುತ್ತಿದೆ. ಪ್ರಶಾಂತ್, ಎಲ್ಲರನ್ನು ಕರೆದು ಅವಳಿಗಾಗಿ ಒಂದು ಪೂಜೆ ಮಾಡಿಸೋಣ. ಯಾವ ಕೆಟ್ಟ ಕಣ್ಣು ಅವಳ ಮೇಲೆ ಬೀಳದೇ ಇರುವ ಹಾಗೆ ಆಗಲಿ. ನೋಡು, ನಾನು ಎಲ್ಲರಿಗೂ ಕಾಲ್ ಮಾಡಿ ಹೇಳುತ್ತೀನಿ. ಅನುಜಾಳ ಅಪ್ಪ ಅಮ್ಮನಿಗೆ ಇವತ್ತೇ ಬರೋಕೆ ಹೇಳುತ್ತೇನೆ. ಇಂತಹ ಸಮಯದಲ್ಲಿ ಒಂದು ಹೆಣ್ಣಿಗೆ ತನ್ನ ತಾಯಿ ಮತ್ತು ಗಂಡನ ಪ್ರೀತಿ ತುಂಬಾ ಮುಖ್ಯವಾಗಿರುತ್ತದೆ ಎಂದು ಹೇಳಿದವರು ತನ್ನ ಮಗನ ತಲೆ ಸವರಿ ಕಾಲ್ ಮಾಡುವುದಾಗಿ ಹೋಗುವರು. ತನ್ನ ಕಣ್ಣನ್ನು ಒರೆಸಿಕೊಂಡವನು ಅನುಜ ಇದ್ದ ವಾರ್ಡಿಗೆ ಬಂದು ಅವಳ ಪಕ್ಕ ಕೈ ಹಿಡಿದು ಕುಳಿತುಕೊಳ್ಳುವನು. ಮಮತಾರವರು ಎಲ್ಲರಿಗೂ ಕರೆ ಮಾಡಿ ಸಿಹಿ ಸುದ್ದಿಯನ್ನು ನೀಡುವರು. ಸಿಹಿ ಸುದ್ದಿಯನ್ನು ಕೇಳಿದವರೆಲ್ಲರೂ ತುಂಬ ಖುಷಿ ಪಡುವರು. ಅನುಜಾಳ ತಂದೆ ತಾಯಿ ಇವತ್ತೇ ಬರುವುದಾಗಿ ಹೇಳುವರು. ಅನ್ವಿತಾಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ.
ಸೀತಕ್ಕನಿಗೆ ಕಾಲ್ ಮಾಡಿ ಅವರಿಗೂ ಅನುಜ ತಾಯಿಯಾಗುತ್ತಿರುವುದನ್ನು ಹೇಳಿ ಅವಳಿಗಾಗಿ ಆರತಿ ತಟ್ಟೆಯನ್ನು ತಯಾರು ಮಾಡಿ ಇಟ್ಟಿರುವುದಕ್ಕೆ ಹೇಳುವರು. ನಿಧಾನವಾಗಿ ಕಣ್ಣು ತೆರೆದ ಅನುಜ ಪ್ರಶಾಂತನನ್ನು ನೋಡಿ ಮತ್ತೆ ಅಳುವ ಮುಖವನ್ನು ಮಾಡುತ್ತಾ, ಯಾಕೆ ನನ್ನನ್ನು ಉಳಿಸಿದ್ದೀರಾ? ನನ್ನಂಥವರು ಜೀವಿಸಿ ಇರಬಾರದು ಎನ್ನುವಾಗ, ನಾನು ಉಳಿಸಲಿಲ್ಲ, ನೀನು ದಿನವೂ ಪೂಜೆ ಮಾಡುವ ದೇವರು ಇದ್ದಾನೆ ನೋಡು, ಅವನು ನಿನ್ನನ್ನು ಉಳಿಸಿರೋದು. ಆದರೂ ನಾನು ಬದುಕಿ ಏನು ಪ್ರಯೋಜನ ಪ್ರಶಾಂತ್? ಸಾಕಾಗಿತ್ತು ನನಗೆ ನಿಮ್ಮ ಜೊತೆ ಕಳೆದ ಖುಷಿಯ ಕ್ಷಣಗಳು. ಓಹೋ, ಅಷ್ಟೇ ಸಾಕಾ ಎಂದು ಪ್ರಶಾಂತ್ ಪ್ರಶ್ನಾರ್ಥಕವಾಗಿ ಕೇಳುವನು. ಅವನ ಮಾತುಗಳು ಅರ್ಥವಾಗದೆ ಏನೊಂದು ಮಾತನಾಡದೆ ಸುಮ್ಮನಿರುವಳು. ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಗೆ ಅಂದುಕೊಂಡೆ ಅನು? ಸುಕನ್ಯಾ ಅಷ್ಟೆಲ್ಲ ಫೋಟೋ ತೋರಿಸಿ ಹೇಳಿದರೂ ನಾನು ನಂಬಲಿಲ್ಲ. ಆದರೆ ಯಾವಾಗ ಅವಳು ಮಗುವಿನ ಮೇಲೆ ಆಣೆ ಹಾಕಿ ಹೇಳಿದಳೋ ಆವಾಗ ನನ್ನ ಮನಸ್ಸು ಪೂರ್ತಿಯಾಗಿ ಅವಳ ಮಾತನ್ನು ನಂಬೋಕೆ ಬಿಡಲಿಲ್ಲ. ಆದರೂ ನಿನ್ನ ಪ್ರಶ್ನೆ ಮಾಡದೆ ಸಂಪೂರ್ಣವಾಗಿ ನಿನ್ನ ನಂಬಲಿಲ್ಲ, ಅದಕ್ಕೆ ನನ್ನನ್ನು ಕ್ಷಮಿಸು. ಆದರೂ ನನ್ನ ಅನು ಯಾವತ್ತೂ ತಪ್ಪು ಮಾಡಲ್ಲ ಅಂತ ನನ್ನ ಅಂತರಾತ್ಮ ಕೂಗಿ ಕೂಗಿ ಹೇಳುತ್ತಿತ್ತು. ಅದಕ್ಕಾಗಿಯೇ ಅವಳ ಹತ್ತಿರ ನಾನು ಮತ್ತೊಂದು ಸಲ ಕೇಳೋಣ ಅಂತ ಮನೆಗೆ ಹೋಗಿದ್ದು. ಆವಾಗಲೇ ನೋಡು ಅವಳ ಸತ್ಯ ನನಗೆ ಬಂದೆ ಆಗ ಗೊತ್ತಾಗಿದ್ದು. ನಿನ್ನ ಕೈಯಲ್ಲಿ ಈ ಪಾಪಿಯನ್ನು ಕ್ಷಮಿಸೋಕೆ ಆದರೆ ಕ್ಷಮಿಸು, ಇಲ್ಲ ಅಂದರೆ ಬೇಡ. ಆದರೆ ಈ ರೀತಿ ಇನ್ಯಾವತ್ತೂ ಈ ತರಹ ಮಾಡುವುದಿಲ್ಲ, ಯೋಚನೆ ಕೂಡ ಮಾಡಬಾರದು ನೀನು. ನಿನಗೇನಾದರೂ ಅಪಾಯ ಆಗಿರುತ್ತಿದ್ದರೆ ನಾನು ಜೀವಂತ ಶವವಾಗಿ ಇರುತ್ತಿದ್ದೇನು ಅಷ್ಟೇ ಎಂದು ಕಣ್ಣನ್ನು ಒರೆಸಿಕೊಂಡವನು, ಹೋಗಲಿ ಇದೆಲ್ಲ ಈಗ ಬೇಡ, ಇಂತಹ ಸಮಯದಲ್ಲಿ ನೀನು ಜಾಸ್ತಿ ಸ್ಟ್ರೆಸ್ ತೆಗೆದುಕೊಳ್ಳಬಾರದು ಅಂತ ಡಾಕ್ಟರ್ ಹೇಳಿದ್ದಾರೆ. ಏನು ಹೇಳುತ್ತಿದ್ದೀರಾ ಪ್ರಶಾಂತ್? ಇಂತಹ ಸಮಯ ಎಂದರೆ ಎಂದು ಅವನನ್ನೇ ನೋಡುವಾಗ, ನಿನ್ನ ತಾಳ್ಮೆಗೆ ತಕ್ಕ ಫಲ ದೊರಕಿದೆ ಅನು, ನೀನು ತಾಯಿಯಾಗುತ್ತಿದ್ದೀಯ. ನಿಧಾನವಾಗಿ ಎದ್ದವಳು ಅವನ ಮತ್ತೊಂದು ಕೈಯನ್ನು ಹಿಡಿದು, ಏನಂದ್ರಿ? ಪುನಃ ಒಮ್ಮೆ ಹೇಳ್ತೀರಾ? ಹೌದು ಅನು, ನೀನು ತಾಯಿಯಾಗುತ್ತಿದ್ದೀಯ. ಆಲ್ರೆಡಿ ನಿನಗೆ 2 ತಿಂಗಳು ಕಳೆದಿದೆ ಅಂತ ಡಾಕ್ಟರ್ ಹೇಳಿದರು ಎಂದಾಗ ಹಾಗೆಯೇ ಅವನನ್ನು ಅಪ್ಪಿಕೊಂಡವಳು ಜೋರಾಗಿ ಬಿಕ್ಕಿ ಬಿಕ್ಕಿ ಅಳುವಳು. ಅವಳ ಬೆನ್ನನ್ನು ನೇವರಿಸುತ್ತಾ, ಅನು ನನ್ನ ಚಿನ್ನ ಅಳಬೇಡ ಕಣೆ ಪ್ಲೀಸ್. ನೋಡು ನೀನು ಈ ರೀತಿಯಾಗಿ ಅತ್ತರೆ ಹೇಗೆ ಹೇಳು? ನೀನು ಖುಷಿ ಪಡುವ ಸಮಯ ಇದು, ಪ್ಲೀಸ್ ಅನು ಎನ್ನುವನು. ಅವನಿಂದ ಸರಿದು ಕಣ್ಣನ್ನು ಒರೆಸಿಕೊಂಡವಳು, ಪ್ರಶಾಂತ್ ಇದು ಸಂತೋಷದ ಕಣ್ಣೀರು, ದುಃಖದಿಂದ ಬರುತ್ತಿಲ್ಲ. ನನಗೆ ಎಷ್ಟು ಖುಷಿಯಾಗುತ್ತಿದೆ ಎಂದರೆ ಅದನ್ನು ವರ್ಣಿಸಲು ಪದಗಳೇ ಸಾಲದು ಎಂದವಳು ಮತ್ತೆ ಅವನನ್ನು ಅಪ್ಪಿಕೊಂಡು ಅವನ ಕೈಗೆ ಹೂಮೊತ್ತನ್ನಿಡುವಳು. ಅವಳು ಬೈಯಬಹುದು, ಮತ್ತೆ ಇನ್ನೂ ಜೋರಾಗಿ ಕೂಗಾಡಬಹುದು, ಅವನನ್ನು ತನ್ನ ಹತ್ತಿರವೇ ಬಿಡುವುದಿಲ್ಲ, ತಿರಸ್ಕರಿಸಬಹುದು ಎಂದು ಏನೇನೋ ಯೋಚನೆ ಮಾಡಿದ್ದ ಪ್ರಶಾಂತ್ಗೆ ಅವಳು ಮುತ್ತನ್ನಿಟ್ಟಿದ್ದು ತುಂಬ ಖುಷಿಯಾಗಿ ಅವಳನ್ನು ಸರಿಸಿ ಅವಳ ಹಣೆಗೆ ದೀರ್ಘ ಚುಂಬನ ನೀಡುವನು. ಅಷ್ಟರಲ್ಲಿ ಒಳಬಂದ ಮಮತಾರವರು ಸೊಸೆ ಮಗ ಇಬ್ಬರನ್ನು ನೋಡಿ ಖುಷಿಪಟ್ಟು ಅವಳ ಹಣೆಗೆ ತಾವೂ ಸಹ ಮುತ್ತನ್ನಿಡುವರು. ನಾನು ಡಾಕ್ಟರನ್ನು ಕರೆಯುತ್ತೇನೆ ಎಂದು ಹೇಳಿ ಹೊರ ಹೋಗುವನು ಪ್ರಶಾಂತ್. ಅತ್ತೆ ಸೊಸೆ ತುಂಬ ಖುಷಿಪಟ್ಟು ಮಾತನಾಡುವಾಗ ಅವಳ ಬಳಿ ಬಂದ ಡಾಕ್ಟರ್ ಅವಳನ್ನು ಮತ್ತೊಮ್ಮೆ ಪರೀಕ್ಷೆ ಮಾಡಿ, ತಾವು ಫಿಸಿಷಿಯನ್ ಆದ ಕಾರಣ ಮೊದಲು ತೋರಿಸುತ್ತಿದ್ದ ಸ್ತ್ರೀರೋಗ ತಜ್ಞರ ಹತ್ತಿರ ಹೋಗಿ ತೋರಿಸಿಕೊಳ್ಳುವುದಕ್ಕೆ ಹೇಳಿ ಡಿಸ್ಚಾರ್ಜ್ ಮಾಡುವರು. ಅಲ್ಲಿಂದ ಹೊರಟವರು ಮನೆಗೆ ಬಂದಾಗ ಬೆಳಗ್ಗೆಯ 10 ಗಂಟೆಯಾಗಿತ್ತು. ಕಾರಿನ ಹಾರ್ನ್ ಶಬ್ದಕ್ಕೆ ಕೇಳಿ ಆರತಿಯ ತಟ್ಟೆ ಹಿಡಿದು ಬಂದರು ಸೀತಕ್ಕ. ಅಕ್ಕ, ಇಲ್ಲೇ ಬಾಗಿಲ ಹತ್ತಿರ ನಿಲ್ಲಿ, ಬರಬೇಡಿ. ಅಮ್ಮವರೇ, ನೀವು ಬನ್ನಿ ಆರತಿ ಮಾಡಿ ಎಂದು ಮಮತಾ ಅವರಿಗೆ ಆರತಿ ತಟ್ಟೆಯನ್ನು ಕೊಡುವಳು.
ಮಗ ಸೊಸೆ ಇಬ್ಬರನ್ನು ನಿಲ್ಲಿಸಿ ಯಾವ ಕೆಟ್ಟ ದೃಷ್ಟಿ ಬೀಳದ ಹಾಗೆ ಆರತಿ ಮಾಡಿದವರು ತಮ್ಮ ಪರ್ಸಿನಿಂದ ದುಡ್ಡನ್ನು ತೆಗೆದು, ಸೀತಕ್ಕ ತಗೋ, ಇದು ನಿನಗೆ ಎಂದು ಅವಳಿಗೆ ಸ್ವಲ್ಪ ಹಣ ಕೊಟ್ಟು, ಇನ್ನೂ ಸ್ವಲ್ಪ ಹಣವನ್ನು ತೆಗೆದು ಅಕ್ಕಪಕ್ಕ ಮನೆಯ ಕೆಲಸದವರಿಗೆ ಕೊಡು ಎನ್ನುವರು. ನನ್ನ ಮಗ ಸೊಸೆ ಮತ್ತು ಅವರ ಮಗುವಿಗಾಗಿ ಒಳ್ಳೆಯದಾಗಲಿ ಎಂದು ಒಳ ಹೋಗುವರು. ಅವರೆಲ್ಲ ಬರುವುದು ಗೊತ್ತಿದ್ದ ಸೀತಕ್ಕ ತುಂಬ ತರಹದ ತಿಂಡಿಗಳನ್ನು ಮಾಡಿರುವರು. ಅವರಿಗೂ ಸಹ ಅನುಜಾಳ ಮೇಲೆ ಎಲ್ಲಿಲ್ಲದ ಪ್ರೀತಿ. ಅವಳನ್ನು ಅಕ್ಕನ ಹಾಗೆಯೇ ಅವರು ನೋಡುತ್ತಿದ್ದರು. ಹಾಗೆಯೇ ಅಲ್ಲವೇ ನಮ್ಮ ಅನುಜ ಎಲ್ಲರ ಮನ ಕದ್ದವಳು, ಒಬ್ಬಳನ್ನು ಹೊರತುಪಡಿಸಿ. ಸಂತಸದಿಂದ ಬಂದ ಪ್ರಶಾಂತ್ ಅನುಜಾಳನ್ನು ಡೈನಿಂಗ್ ಟೇಬಲ್ ಚೇರಿನಲ್ಲಿ ಕೂರಿಸಿ ತಾನೇ ಖುದ್ದು ಒಂದು ಪ್ಲೇಟಿನಲ್ಲಿ ಎಲ್ಲ ತರಹದ ತಿಂಡಿಗಳನ್ನು ಹಾಕಿ ಕೊಡುವನು. ಸೀತಕ್ಕ, ಯಾಕೆ ಇಷ್ಟೊಂದು ತಿಂಡಿ ಮಾಡಿದ್ದೀರಾ? ಅಕ್ಕ, ಇಂತಹ ಸಮಯದಲ್ಲಿ ತಿನ್ನಬೇಕು ಗೊತ್ತಾ? ಮತ್ತೆ ನಮಗೆಲ್ಲ ಎಷ್ಟು ಖುಷಿಯಾಯಿತು ಅಂದರೆ ಅದಕ್ಕೆ ಮಾಡಿದೆ ಎನ್ನುವಳು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು. ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.